ಲೇ ಮಗ, ಲೇ ಮುಳ್ಳಿ, ಲೇ ಬಾರ ಬನ್ವ. ಯಾವಾಗ ಬಂದ ಊರಿಂದ? ನೋಡ ಇವಾಗ ಬಂದೆ. ನಮ್ಮ ಅಜ್ಜಿ ಎಲ್ಲ ತೋಟದ ಕೊಟ್ಟೋಗ್ಬಿಟ್ಟವಳ, ಮನೆ ಬೀಗ ಹಾಕೊಂಡು ತೋಟದಕ್ಕೇನು ಹೋಗೋಳೇನ? ನಿಮ್ಮ ಅಮ್ಮನಲ್ಲ ಚೆನ್ನಾಗವ್ರ? ಚೆನ್ನಾಗವ್ರೆ. ಯಾಕೋ ನಿನ್ ಬಿಟ್ಟಿರೋಕೆ ಮುಂಚಾಗಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಸರಿ ಬಿಡು. ಲೇ ಮುಳ್ಳಿ ಬಾನು, ಊರತ್ತು ಹೋಗಿ ಬರ್ತೀನಿ ಅಂತ ಹಂಗೆ ಬಂದ್ಬಿಟ್ಟಿದ್ದಿಲ್ಲ ಮುಳ್ಳಿ. ಹೋಗಜ್ಜಿ, ನಂಗೆ ಅಲ್ಲಿರೋಕೆ ಇಷ್ಟನೇ ಆಗಲ್ಲ. ಸರಿ ನಡಿ, ನಾನು ತೋಟದಕ್ಕೆ ಹೋಗಿದ್ನಿ. ನಡೀರಿ, ನಾನು ಬರ್ತೀನಿ. ಏನ ಬಾನು, ಚೆನ್ನಾಗಿದ್ಯಾನಾ? ನೀನು ರಾತ್ರಿನೇ ಬಂದಿದ್ದಾ? ಅಜ್ಜಿ ರಾತ್ರಿನೇ ಬಂದಿದ್ವಾ? ಸರಿ ನಡಿಯ, ನಿಮ್ಮ ಅಜ್ಜಿ ಅವ್ರದ್ದು ಮನೆಯೆಲ್ಲ ಕಟ್ಟಿದ್ದಾಯ್ತೇನಾ? ಇನ್ನ ಇಲ್ಲ, ಟೇಲ್ಸ್ ಹಾಕ್ಸ್ತಾವ್ರೆ. ನೀನು ಹೋಗಿ ಇಲ್ಲಂತೆ? ಯಾವ ಸಾರ್ಥಕ್ಕೆ ಹೋಗ್ಲಪ್ಪ ನಾನು? ಯಾವ ಸಾರ್ಥಕ್ಕೆ ಹೋಗ್ಲಿ ಹೇಳು? ನಿಮ್ಮ ಅಜ್ಜಿ ಕಾಪ್ ಮಾಡ್ಕೊಂಡು ಮುಂದ್ಕೊಂಡು ಹೋಗೋಳೆ. ನಾನು ಹೇಳಿಲ್ಲ ರಾತ್ರಿ ಹಿಂಗೆ ಆಯ್ತಪ್ಪ ಅಂತ. ಆಯಮ್ಮನ್ ತಿಳ್ಕೊಬೇಕಾಗಿತ್ತು. ಏನು ಎಲ್ಲದಕ್ಕೂ ಜಗಳಕ್ಕೆ ಬರ್ತಾಳೆ. ಆಯಮ್ಮನೂ ಬರಲ್ಲ, ನಾನು ಹೋಗಲ್ಲ. ಬಿಡು, ನೀನೆಲ್ಲ ಅಲ್ಲೇ ಇರ್ತೀಯನೋ ಅಂತ ಅನ್ಕೊಂಡೆ. ಇಲ್ಲ, ನಂಗೆ ಅಲ್ಲಿರೋಕೆ ಇಷ್ಟ ಆಗಿಲ್ಲ. ಸರಿ ನಡಿ, ಮನೆ ಹತ್ರಕ್ಕ. ಇಲ್ಲ ನಡಿ ನೀನು, ನಾನು ಬರ್ತೀನಿ. ಬಟ್ಟಿಗೆ ಬೇರೆ ಹಾಕ ಮರಿ ನಡಿಯ. ಬರ್ತೀನಿ ನಡಿ. ಏನ ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ? ಓದಿದ್ಯೆಲ್ಲ ಮುಗೀತು. ನಮ್ಮ ಅಪ್ಪನ ಬೆಳಗ್ಗೆ ಕೇಳಿದ್ನಿ ಫ್ಯಾಕ್ಟ್ರಿಗೆ ಬರ್ತೀನಪ್ಪ ಅಂತ. ಬೇಡ ಇವಾಗ ಡಿಗ್ರಿ ಮುಗ್ದಿರೋದು, 2 ವರ್ಷ ಏನೋ ನಾವು ಓದು ಅಂತ ಹೇಳ್ತಾವೆ ನಮ್ಮ ಅಪ್ಪನ. ಏನೋ ಮಾಡೋದು, ಓದೋದ್ರ ಕಡೆ ಗಮನ ಕಡಿಮೆ ನಂಗೆ. ನಮ್ಮ ಅಪ್ಪನ ಹಂಗೇನು, ಇನ್ನೊಂದು 2 ವರ್ಷ ಓದ್ಬಿಡು, ಇವಾಗ ಡಿಗ್ರಿಗೇನು ವ್ಯಾಲ್ಯೂ ಇಲ್ಲ, ಮಾಸ್ಟರ್ಸ್ ಮಾಡು ಅಂತ ಹೇಳ್ತಾವನೆ. ಲೇ ಬಾನು, ಇದೇನು ನಾವು ಕನ್ಸ್ಕೊಳ್ತಾ ಇದ್ರೆ ಏನ್ ಕತೆ? ಏನಮ್ಮಲ್ಲಿ ಹಿಂದಿಕ್ ತಿರ್ಗಿ ನೋಡು ಒಂಚೂರು. ಓಹೋ, ಇದೇನಿದು? ನಮ್ಮ ಹಿತಶತ್ರು ಇಲ್ಲವನೇ. ಏನಮ್ಮಲ್ಲಿ ಇದು ಸಮಾಚಾರ? ಕನ್ಸೇನಾ? ಅದೇ ನಾನು ನಂಬಕ್ಕಾಗ್ತಾ ಇಲ್ಲಲೇ. ಏನು ಈ ಕಡೆಗೆ ಬರ್ತಾವನವನು? ಏನ ನಮ್ಮೂರಾಗ ಅವನೇ? ಲೇ ಬರ್ಲಿ ಸುಮ್ಮನೆ ನಮ್ಮ ನೋಡ್ಬಿಟ್ಟು ಓಡೋಗ್ಬಿಡ್ತಾನೆ. ಹಂಗಂತೀಯ? ಏ ಮುದ್ಕಂದ, ಏನ್ ಇಲ್ಲಿದ್ಯಾ ನೀನು? ಏನ್ ಈ ನನ್ನ ಮಕ್ಳು ಇಲ್ಲವ್ರೆ? ಏನ ಸೂರ್ಯ, ನಮ್ಮೂರ್ಗೆ ಬಂದ್ಬಿಟ್ಟಿದ್ಯಾ? ಓಹೋ, ಇದು ನಿಮ್ಮೂರಾ? ನಿಮ್ಮ ಅಣ್ಣ? ನೀವಿದ್ದಿದ್ದು ಊರ ಅಂತಂದಿದ್ರೆ ನನ್ನ ಎಡಗಾಲ್ ಚಪ್ಪಲಿ ಸಹ ಇಕ್ತಾ ಇರಲಿಲ್ಲ ಈ ಊರಲ್ಲಿ. ಏನಬ್ಬನು ಇವನು ಓವರ್ ಆಗಿ ಮಾತಾಡ್ತಾವನೆ. ಯಾಕೋ ಯಾರ ಮನೆಗೋ ಬಂದಿರೋದು? ನಾನು ಯಾರ ಮನೆಗೇನೋ ಬಂದಿರ್ತೀನಿ. ನಿಮ್ಗೆ ಯಾಕ್ರೋ? ನಿಮ್ದು ಎಷ್ಟೋ ಅಷ್ಟು ನೋಡ್ಕೊಡ್ರಿ. ಹುಷಾರ್, ನನ್ನ ಸುದ್ದಿಗೆ ನಾ ಬಂದರೆ ನಮ್ಮ ಭಾವನು ಪೊಲೀಸು. ಹೇಳಿದ್ರೆ ನಿಮ್ಗೆ ಬೆಂಡೆತ್ತಿ ಬ್ರೇಕ್ ಹಾಕ್ತಾನೆ. ನಮ್ಮ ಚಿಕ್ಕಪ್ಪನು ಪೊಲೀಸು. ಹೇಳಿದ್ರೆ ಬೆಂಡೆತ್ತಿ ಬ್ರೇಕ್ ಹಾಕ್ತಾನೆ. ಹುಷಾರು. ನಿಮ್ಮ ಚಿಕ್ಕಪ್ಪನಾದ್ರೇನು ಯಾವನಾದ್ರೇನು, ನಿಮ್ಮ ಭಾವನಾದ್ರೇನು ಯಾವನಾದ್ರೇನು. ನಡಿಯ ಇಲ್ಲಿಂದ. ನಾನು ಬಂದಿರೋದು ನಮ್ಮ ಅಕ್ಕನವ್ರ ಮನೆಗೆ, ನಿಮ್ಮ ಮನೆಗೇನು ಬಂದಿಲ್ಲ. ಇವನು ನನಗೆ ಹಾಸ್ಲಾಗೂ ಹಿಂಗೆ ಕಾಟ ಕೊಡ್ತಾನೆ. ಇವಾಗೆಲ್ಲ ಮುಗಿಸ್ಕೊಂಡು ಕಂತ ಬಂತ ಓದ್ಕೊಂಡು ಬಂದವ್ರೆ. ಇವ್ರಿಗೆ ದುರಂಕರ. ನ್ಯಾಯವಾಗಿ ಓದಕ್ಕೆ ಬರಿಲ್ಲ ಅಂದ್ರೂ ಅತಿಕಾಗ ಅನ್ಸಲ್ಲ ಇವ್ರದ್ದು. ಏನು ನಿಂದು ಚಿಟ್ಕೆ ಹೊಡೆಯೋಷ್ಟು ನಿನ್ನ ಮೇಲೆ ಕಳಿಸ್ಬಿಡ್ತೀನಿ. ಕಳಿಸಿದ್ಯಾ? ನಮ್ಮ ಅಕ್ಕನವ್ರು ಎಷ್ಟು ಶ್ರೀಮಂತರಂತ ಗೊತ್ತಾ ನಿಂಗೆ? ನಮ್ಮ ಭಾವನ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು. ಯಾವನ ನಿಮ್ಮ ಭಾವನು ನಾನು ಕಾಣ್ತಿದ್ವನು ಈ ಊರಿಗೆ? ನಮ್ಮ ಚಿಕ್ಕಪ್ಪರು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು. ಜ್ಞಾಪಕ ಇಟ್ಕೊಂಬಿಡು. ಹೋಗಲ್ಲ. ನೀನು ಇವನ್ ತಂಗಿನಾ? ಭಯ ಬಿದ್ದೋತಾ ಇದೆಯೇನೋ ನಮ್ಮನ್ನ ನೋಡಿ? ಈ ಸೂರಿನ ಯಾವತ್ತಿದ್ರು ಯಾರಿಗೂ ಭಯ ಪಡಲ್ಲ. ಅರ್ಥ ಮಾಡ್ಕೊಂಬಿಡು. ನಿಮಗೆ ಭಯ ಪಡಂಗಿದ್ರೆ ನಾನು ಹಾಸ್ಲಾಗೆ ಇರ್ತಾ ಇರಲಿಲ್ಲ. ನೀವಿಬ್ಬರಾದರೆ ನಾನು ಒಬ್ಬನು. ನಾನು ಯಾವತ್ತೂ ನಿಮ್ಗೆ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಹೋಗ. ನಮ್ಮೂರಿಗೆ ಬಂದು ನಮಗೆ ಆವಾಜ್ ಆಗ್ತೀಯಾ? ಊರು ಯಾವುದಾದ್ರೆ ಏನಂತೆ ಊರು ಯಾವುದಾದ್ರೆ ಏನಂತೆ, ಪ್ಲೇಸ್ ಯಾವುದಾದ್ರೆ ಏನಂತೆ. ನಮ್ಗತ್ತು ಎಲ್ಲೂ ಕಡಿಮೆ ಆಗಲ್ಲ. ಹುಷಾರಾಗಿದ್ರಿ. ಯಾಕೋ ಇವೊಂದು ಜಾಸ್ತಿ ಆಯ್ತಲ್ಲ. ಬಾನು ಇಟ್ಕೊಳ್ಳೋ, ಹೇಳ್ತೀನಿ. ತಲೆ ಕೆಳಗಾಕಿ ಮರಕ್ಕೆ ಕಟ್ಟಾಕ್ಬಿಟ್ಟು ಹೋಗೋಣ. ನನ್ನನ್ನು ಮುಟ್ಟಷ್ಟು ತಾಕತ್ತೈತೆ ನನಗೆ. ನೀನು ಯಾವನ ನಮ್ಮ ಮುಂದೆ ಬಚ್ಚಲೇ. ಓಹೋ ಹೋಗ ಚಿಕ್ಕ ಮುಚ್ಕೊಂಡ. ಬಾನು ಓಡತಾವನೆ, ನಮ್ಗೆ ಭಯ ಬಿತ್ತು ಓಡತಾವನೆ ಪೆಟ್ಪುಸ್ಕೆ. ಯಾಕೆ? ಚಿನ್ನ ಅವ್ನು ಕೆಟ್ಟವನ. ಹಾಗೆಲ್ಲ ಅನ್ಬಾರ್ದಮ್ಮ ಅಣ್ಣನ. ಸುಮ್ಮನೆ ಇರ್ಬೇಕು, ಹೊಡಿತೀನಿ. ಓಡ್ಬಾ. ನಿಮ್ಮ ಅಣ್ಣಂಗೆ ದುರಾಂಕರ ಜಾಸ್ತಿ. ಯಾರ ಮನೆಗೆ ಬಂದಿರೋದು ಇವನು ಪತ್ತೆ ಹಚ್ಬೇಕಲ್ಲ. ನಡಿ, ಅವನು ಫಾಲೋ ಮಾಡ್ಕೊಂಡು ಯಾರ ಮನೆಗೆ ಬಂದಿರೋದು ನೋಡೋಣ. ಯಾರು ಇವ್ರ ಅಕ್ಕನ ಗಂಡ ಪೊಲೀಸು? ಯಾರು ಗೊತ್ತಾಗಿಲ್ಲಲ್ಲೋ ಮುರಳಿನಕ್ಕ? ಅದೇ ನಂಗೂ ಗೊತ್ತಾಗಿಲ್ಲ. ನಡಿಯೋ, ಫಾಲೋ ಮಾಡ್ಕೊಂಡು ಹೋಗೋಣ. ಬಾಬಾ ಯಾರ ಮನೆಗೆ ಗೊತ್ತ ನೋಡೋಣ. ಇನ್ನೇನಕ್ಕ, ಎಲ್ಲರೂ ಚೆನ್ನಾಗವ್ರ ಮನೆಗ? ಚೆನ್ನಾಗವ್ರಕ್ಕ. ಇಲ್ಲಿಗೆ ಬಂದಿದ್ದೀನಿ ಅಂದ್ಲಲ್ಲ ಅವನು ರಜೆಗಳು. ಇವಾಗ ಹಾಸ್ಲಿಂದ ಬಂದಿದ್ನು.
ಅದಕ್ಕೆ ಕರ್ಕೊಂಡು ಹೊರಟು ಬಂದೆ. ನಾ ಬೆಂಗಳೂರು ಪೇಟೆಗೆ ಹೋಗೋರು ಯಾರು? ಅಯ್ಯ ಹೋಗಿ ಒಂದು 2 ದಿವಸ ಇಟ್ಬಿಟ್ಟು ಬರ್ಬೇಕಾಗಿತ್ತಾನೆ. ಅಯ್ಯೋ ಹೋಗಕ್ಕ, ನಮ್ಮ ಕಳ್ಳಿಗ್ಲಾಗಿತ್ತು ಈ ಬೆಂಗಳೂರು ಪೇಟೆಗ್ಲಾಗಿರ್ಬೇಕಂತ ಬೋಲೆ ಹಿಂಸೆ. ನಮ್ಮ ಹಳ್ಳಿಗ್ಲಾಗ ಈಚೆ ಕಾಚ್ಗೆ ಓಡಾಡ್ತಾ ಇದ್ರೆ ಅಕ್ಕಪಕ್ಕದವರೆಲ್ಲ ಮಾತಾಡ್ತಾ ಇರ್ತಾರೆ. ಈ ಬೆಂಗಳೂರು ಪೇಟೆಗ್ಲಾಗ ಯಾರೋ ಅನ್ನೋರೇ ಇಲ್ಲ, ಎಲ್ಲ ಬಾಗಿಲು ಹಾಕೊಂಡು ಒಳಗಿರ್ತಾರೆ. ಯಾರು ಹೋಗೋರು? ಹೋಗಿದ್ನಿ ಒಂದು ದಿವಸ, ನಂಗೆ ಒಂದು ದಿವಸ ಕೂಡ ಇರೋಕ್ಕಾಗಿಲ್ಲ. ನೀನು ಹೋಗಿ ಒಂದು 2 ದಿವಸ ಇಟ್ಬಿಟ್ಟು ಬರೋದು. ಇಲ್ಲೇ ಸರೋತದೆ, ಮಗು ಬೇರೆ ಸ್ಕೂಲ್ಗೆ ಹೋಗ್ತಾ ಇದ್ಲಲ್ಲ, ಇಲ್ಲೇ ಸರೋತದೆ. ಹೆಂಗ ಹೊಂದ್ಕೊಂಡವಳಲ್ಲ? ಹೊಂದ್ಕೊಂಡವಳಕ್ಕೋ. ಹೆಂಗ ನಿಮ್ಮ ಮನೆಗೆ ಬರೋಕ ನನ್ನ ಮಗಳು ಎಷ್ಟು ಪುಣ್ಯ ಮಾಡಿದ್ಲು. ಓದ್ತಿರೋದು SLC, ಎಂಥವ್ನು ಸಿಗ್ತಾನೋ, ಕುಡ್ಕೊಂಡು ಸಿಗ್ತಾನೋ, ಏನು ಬಡಿಯೋನು ಸಿಗ್ತಾನೋ ಅಂತ ನಾವು ಬಲೆ ಇದು ಮಾಡ್ಕೊತ ಇದ್ರಕ್ಕ. ಇವಾಗ ನಮ್ಮ ಕೈ ಎದಾರ ಇಲ್ಲಕ್ಕ, ಎಲ್ಲರೂ ಅನ್ನೋರು. ಅಯ್ಯ ಎಂಥವ್ನು ಸಿಗ್ತಾನೋ ಏನೋ, ಓದ್ತಿರೋದು SLC, ನೀವು ದಂಡಿ ಕೊಡ್ಬೇಕಾಗ್ತದೆ ಹೇಳಮ್ಮ, ಹಂಗೆ ಹಿಂಗೆ ಅಂತ. ನನಗಂತೂ ನಾವು ಬಲೆ ಸಂತೋಷಕ್ಕ. ದೇವ್ರಿಗೆ ಒಂದು ಹೆಚ್ಚಿಗೆ ಹಾಕಿ ಬಂದಿದ್ನೋ ಏನೋ ಅಂತ ಹಳ್ಳಿನ ಪಡಿಯೋಕ್ಕ, ನಿಮ್ಮಂಥ ಬೀಗರನ್ನ ಪಡಿಯೋಕ್ಕ ನಾನು ಇರಲಿ ಬಿಡಕ್ಕ. ಓ ಸದ್ಯ ಅದೇನೋ ಹೇಳ್ತಾರಲ್ಲ ಹಂಗೆ, ನಾನು ಸೊಸೆ ಹಂಗೆ ಬಂದಿರೋದು. ಅವಳು ನನ್ನ ಸೊಸೆ ಅಲ್ಲ, ನನ್ನ ಮಗಳಿದ್ದಂಗೆ. ಯಾರಕ್ಕ ಇಷ್ಟು ಮಾತ್ರ ಅಂತಾರೆ? ಹಾಂ, ನಿಮ್ಮ ಹುಟ್ಟಿದ ಮನೆ ಹಾಗಾದ್ರೆ ಹೇಳ್ದಲ್ಲ ನೀನು ಅದೇ ಊರೇನಾ? ಹೂನಕ್ಕೋ ಅದೇ ಊರೇ. ಅಕ್ಕೋ ನಮ್ಮ ಬಾವನ ಮಗಳನ್ನ ಒಬ್ಬಳನ್ನ ಅಲ್ಲಿ ಕೊಟ್ಟಿದ್ದೀರಕ್ಕೋ ನಿಮ್ಮ ಹುಟ್ಟಿದ ಮನೆಕ? ಹೌದಾ, ಯಾರ ಮನೆಕಕ್ಕ? ಆ ಹುಡುಗನ ಹೆಸರು ರಾಜೇಶ್ನು ಅಂತ. ಆ ಮುಂಡೆ ಮಗನ ಸರಿ ಇಲ್ಲಕ್ಕೋ, ನಮ್ಮ ಬಾವನ ಮಗಳು ವಾರ 15 ದಿವಸ ಆಯ್ತು ಆ ಮನೆಗೆ ಬಂದು ಸುಮ್ಮನೆ ಗೋಳ ಆಡ್ತಾಳೆ ಪಾಪ. ಯಾಕಕ್ಕ ಏನಾಯ್ತು? ಬಿಕ್ತಿಗಳು ಸಾಪ್ಲಕ್ಕಂಡು ಕೂತಿರೋದು ನೋಡು ಮೀಟಿಂಗ್ಗಳಿಗಕ್ಕ. ಯಾಕಕ್ಕ ಏನಾಯ್ತಕ್ಕ? ಅಕ್ಕೋ ಅವ್ನು ರಾಜೇಶ್ನ ಅಂತ ಒಬ್ಬನೇ ಮಗನ ಆ ಊರಾಗ ಅದೇ ಅವಳನ್ನ ಸರ್ ಮಾಡ್ಕೊಂಬಿಟ್ಟವನಂತಕ್ಕೋ. ಗೌರ್ಮೆಂಟ್ ಸ್ಕೂಲಾಗ ಅಡಿಗೆ ಮಾಡಕ್ಕೆ ಹೋಗ್ತಾಳಂತೆ, ಅವಳನ್ನ ಸರ್ ಮಾಡ್ಕೊಂಬಿಟ್ಟವನೆ. ಅವಳ ಮಾತು ಕೇಳಿ ಇವಳನ್ನ ಬಂದು ಹೊಡಿಯೋದು ಬಡಿಯೋದು ಎಲ್ಲ ಮಾಡ್ತಾನಕ್ಕೋ. ಹೌದಾ? ಸರಿ ಈಗ ಅವ್ರೆ ಯಾರು ಅಲ್ಲ, ಇವಳು ತಂಗಿನೇ ಸುಪ್ನಾತಿ. ಇವಳು ದೊಡ್ಡ ಸುಪ್ನಾತಿ, ಅವಳು ಚಿಕ್ಕ ಸುಪ್ನಾತಿ. ಇವಳು ಸಂಸಾರಗಳು ತೆಗಿತಾಳೆ, ಅವಳು ಬೇಡ ಬಿಡು. ಯಾಕೆ ಸುಮ್ಮನೆ ಮಗಳಿಗೆ ಮದುವೆ ಆಗೋದೇ ಹಳ್ಳಿನ ಬಂದವನೇ, ಇವಾಗ ಇನ್ನೊಬ್ಬನ ಸವಾಸ ಬೇಕಾ ಅವಳಕ? ಸಣ್ಣ ಮುಂಡಕ್ಕ ಮಾನ ಮರ್ಯಾದೆ ಇಲ್ದವು. ಐರಿ ಇಬ್ಬರು ಮಕ್ಳಿಗೂ ಅದೇನು ವಾಣೆ ಕಲ್ಸವಳ. ಓ ಈ ಅಪ್ಪನ ಸಾಧ್ಯವಿಲ್ಲ, ನನ್ನ ತಂಗಿ ಹಂಗೆ, ನನ್ನ ತಂಗಿ ಹಿಂಗೆ ಅಂತ. ಯಾಕಕ್ಕ? ಯಾಕಂದ್ರೆ ಸ್ವಂತ ತಂಗಿ ಅದಕ್ಕೆ. ಯಾಕೂ ಇಲ್ಲಕ್ಕ, ಪಾಪ ಅವಳಿಗಿನೂ ನನ್ನಂಗೆ ಒಂದು ಹೆಣ್ಣೆಲ್ಲ, ಅದಕ್ಕೆ ಬೇಜಾರಾಯಿತು. ಹೂನಕ್ಕ ಅವಳು ಕಣ್ಣೀರು ಕೊಡು ಕರ್ಸ್ತಾಳಕ್ಕ, ಏನೂ ಮಾತಾಡಂಗಿಲ್ಲ ಅಂತಕ್ಕ. ಅವನ ಹತ್ರ ಡಾಪುಡ್ ಅಂತ ಹೊಡಿತಾನಂತೆ, ಸಂಪಾದನೆ ಮಾಡಿದ್ದೆಲ್ಲ ಅವಳಿಗೆ ತಗೊಂಡೋಗಿ ಕೊಡ್ತಾನಂತೆ. ಏನಿಬ್ಬರು ಗಾಡಿಗಳಾಗಿ ಸುತ್ತಾ ಇರ್ತಾರಂತೆ. ಅದಿಲ್ಲ ಇದಿಲ್ಲ ಮನೆಗೆ ತಂದಾಕು ಅಂತ ಕೇಳಿದ್ರೆ ಹೊಡಿತಾನಂತೆ. ಒಂದು ಮಗು, ಹೆಣ್ಣು ಮಗು, ಅದನ್ನು ಕರ್ಕೊಂಡು ಬಂದವಳಕ್ಕ. ಅದಕ್ಕೆ ನಾವೆಲ್ಲ ಅನ್ಕೊಂಡಿದ್ದೀರಿ ಅದು ಯಾವಳ ಕಿತ್ತೋದನ್ನ ಸೌತೆ ಅವಳನ್ನ ಹಿಡ್ಕೊಂಡು ತಲೆಕಾಯಿ ಬೋಡ್ಸ್ಬಿಟ್ಟು ರಚಕಟ್ಟಕ್ಕೆ ಕಟ್ಟಕಣ ಅಂತ ಅನ್ಕೊಂಡಿದ್ದೀರಕ್ಕ. ಮಾಡ್ಬೇಕಲ್ಲಕ್ಕ ಇಂಥ ಕೆಲಸ, ಇಂಥ ಮುಂಡಿಗ್ಲಕ್ಕ. ಅವಳಿಗೂ ಗಣ್ಣವನಂತೆ, ಮಗಳಿಗೆ ಮದುವೆ ಮಾಡೋರಂತಕ್ಕ, ಅಳಿನೂ ಅವನಂತೆ. ಇಲ್ಲ ಮಾನ ಮರ್ಯಾದೆ ಬೇಡೇನಕ್ಕ? ಅದಕ್ಕೆ ನಮ್ಮ ಗುಂಪವರೆಲ್ಲ ಹೋಗಿ ಅವಳನ್ನ ಗೀಚ್ ಕೆಳಿಬೇಕು ಅಂತ ಇದ್ದೀರಕ್ಕ. ಹೌದಾ? ಹೂನಕ್ಕ. ಏನು ಅದೇನೋ ಸಿಗರೇಟಾಗ ಸುಟ್ಕಿಗ್ಲಿಕ್ಕೆ ಎಲ್ಲ ಇಕ್ಕವನಕ್ಕೋ. ನಮ್ಗೆ ಹೊಟ್ಟೆ ಎಷ್ಟು ಉರಿತದಕ್ಕ ನಮ್ಮ ಮನೆ ಹೆಣ್ಣು ಮಗುವ. ಏನಮ್ಮ ಬಿಟ್ಟಮ್ಮ ಏನೋ ಹೇಳ್ತಾ ಇದೀಯಾ? ಓ ಬಾಮ್ಮ, ಚೆನ್ನಾಗಿದ್ದೀನಮ್ಮ? ಚೆನ್ನಾಗಿದ್ದೀನಿ. ಏನೋ ಹೇಳ್ತಾ ಇದೀಯಾ? ಅಯ್ಯೋ ನಮ್ಮ ಬಾವನ ಮಗಳ ಕತೆ ಹೇಳ್ತಾ ಇದ್ದೀನಿ. ಇವ್ರು ಹುಟ್ಟಿದ ಮನೆಗೆ ಕೊಟ್ಟಿರೋದು ನಾವು. ಅದಕ್ಕೆ ಯಾವಳ ಸಹವಾಸ ಮಾಡ್ಕೊಂಡು ನಮ್ಮ ಹಳ್ಳಿನೂ ನಮ್ಮ ಮಗಳಿಗೆ ಹಿಂಸೆ ಕೊಡಬಾರ್ದು, ಹಿಂಸೆ ಕೊಡ್ತಾವನೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಇರ್ತಾರಮ್ಮ ಸುರುಪ್ ನಕ್ಕಿಗ್ಲು ಇರ್ತಾರೆ, ಏನು ಮಾಡೋಕ್ಕತ್ತದೆ ಅಂಥವ್ರನ್ನ ಬೀದಿ ಕೇಳಿಬೇಕು. ನೀವು ಹಾಕ್ಬೇಕು ಪರ್ಕಿಗಳು ತಗೊಂಡು ಸರಿಯಾಗಿ. ಅಂಥ ಮುಂಡಿಗೆ ಏನು ಮಾಡ್ಬೇಕು ತಿಳಿತಾರಮ್ಮ ಬಿಟ್ಟಮ್ಮ. ತಲೆ ಬೋಡ್ಸ್ಬಿಟ್ಟು ಕತ್ತ ಮೇಲೆ ಕೂರ್ಸಿ ಮೆರವಣಿಗೆ ಮಾಡ್ಬೇಕಂತ ಮುಂಡಿಗಿಲ್ಕ ಅಂತ ಕೆಲಸ ಮಾಡೋರ್ಕ. ಇಲ್ಲ ನಾವೆಲ್ಲ ಅನ್ಕೊಂಡಿದ್ದೀರಿ, ನಮ್ಮ ಗುಂಪದೆ ಒಂದು 25-30 ಜನ ಇದ್ರಿ, ಎಲ್ಲ ಹೋಗ್ಬೇಕು ಅಂತಿದ್ದೀರಿ. ಸರಿಯಾಗಿ ಮಾಡ್ತೀರಾ ಅವಳ್ಕ? ಸುಮ್ಮನೆ ಬಿಟ್ಬಿಡ್ತೀರಾ? ಸುಮ್ಮನೆ ಯಾಕೆ ಬಿಡಬೇಕು, ಸರಿಯಾಗಿ ಉಗಿಬೇಕು. ಆ ಎತ್ತೋರ್ಕ ಕೂಡ ಹುಡ್ತೋರ್ಕ ಸರಿಯಾಗಿ ಮಾಡಬೇಕು. ಅವಳು ನ್ಯಾಯವಾಗಿ ಒಣೆ ಕಳ್ಸವಳು, ಅವ್ರ ಅಮ್ಮನ ಯಾವಳ ಅವಳು? ನ್ಯಾಯವಾಗಿ ಒಣೆ ಕಳ್ಸವಳೇನಮ್ಮ? ಅವಳು ಒಣೆ ಕಳ್ಸಿ ಅವಳ ಅಮ್ಮನ. ಅವಳು ಇನ್ನೆಂತವಳ ನೋಡು, ಮಗಳೇ ಹೆಂಗೆ ಅಂತಂದ್ರೆ ಇನ್ನು ತಾಯಿ ಇನ್ನೆಂತವಳ ಅಲ್ಲ, ಕಟ್ಕೊಂಡಿರೋ ಗಂಡು ಇನ್ನೆಂತವನು. ಅವನಿಗೇನು ಮಾನ ಮರ್ಯಾದೆ ಬೇಡ? ಅತ್ತೆ ಮಾವನು ಎಲ್ಲ ಅವ್ರಂತ ಅವ್ರನ್ನ ಕಂಡಿದ್ರು ಬಟ್ಟೆಗೆ ಕಟ್ಕೊಂಡವ್ರೆ. ಹೆಂಗೆ ಏನು ಕತೆ? ಇವನೇನು ನಮ್ಮನೆ ತಕ್ಕೊತವನೆ. ಲೇ ಬಾರ್ಗ ಬಾರ, ಚೆನ್ನಾಗಿದ್ದೀನಾ? ಚೆನ್ನಾಗಿದ್ದೀನಿ. ಏನೋ ಇಲ್ಲಿಗೆ ಬಂದಿದ್ಯಾ? ಇದು ನಮ್ಮ ಭಾವನವ್ರ ಮನೆ. ನಮ್ಮ ಅಕ್ಕನ್ನ ಇಲ್ಲಿಗೆ ಕೊಟ್ಟಿರೋದು. ಆಶಂಕರ್ ಮದುವೆ ಆಗಿಲ್ಲೇನಾ? ಆ ಹುಡುಗಿ ತಮ್ಮನವನು. ಹೌದಾ? ಚಿಚಾಪುರ ಮದುವೆ ಆಗಿರೋದು ಇವ್ರ ಅಕ್ಕನ? ಹೌದಾ? ಸರಿ ಬಾನು ಬಾಪ, ಬರ್ತೀನಿ ಇದ್ದೋಣಮ್ಮ, ಆಮೇಲೆ ಬರ್ತೀನಿರೋ. ಆಗ ನೀವು ದುಡುಕಿ ಯಾವ ನಿರ್ಧಾರಗಳು ತಗೊಳಕ್ ಹೋಗ್ಬೇಡ್ರಿ. ನಿಮ್ಮ ಮನೆ ವಸ್ತುನ ನೀವು ಭದ್ರಿಸ್ಕೊಳ್ರಿ, ಅವ್ರ ಮನೆ ವಸ್ತುನ ಅವ್ರು ಭದ್ರಿಸ್ಕೊಳ್ಳಿ. ನಿಮ್ಮ ಮನೆ ವಸ್ತು ಕರೆಕ್ಟಾಗಿದ್ದಿದ್ರೆ ಬೇರೆಯವ್ರನ್ನ ನಿಷ್ಠೂರ ಮಾಡೋದು ಏನಕ್ಕಾಯ್ತು? ನಿಮ್ಮ ಮನೆ ವಸ್ತುನೇ ಸರಿಯಿಲ್ಲ, ಬೇರೆಯವ್ರನ್ನ ಯಾಕೆ ನಿಷ್ಠೂರ ಮಾಡಬೇಕು? ಅದು ನಿಜವೇ ಅನ್ನಕ್ಕ. ನೀವು ಹೋಗಿ ಅವಳಿಗೆ ಅವಮಾನ ಮಾಡೋ ಬದಲು ಇವನ್ನೇ ಸರಿಯಾಗಿ ಕರೆಕ್ಟಾಗಿ ತಗೊಳ್ರಿ. ನೀವು 30 ಜನ ಇದ್ದೀರಿ ಅಂತ ಹೇಳ್ತಾ ಇದ್ರಲ್ಲ ನಿಮ್ಮ ಗುಂಪೂರು, ಎಲ್ಲರೂ ಸರಿ ತಲಾಕು ನನ್ನ ಮಾತು ತಲಾಕು ನಂದು ಏಟ್ ಹಾಕಿದ್ರೆ ಅವ್ನು ಬಾಯಿ ಮುಚ್ಕೊಂಡಿತ್ತಂತಾನೆ ಇರ್ತಾನಕ್ಕ. ಅವಳ ಮೇಲೆ ಬಿಟ್ಟು ಬಂದರೆ ಅವಾಗ ನಾವೇನು ಮಾಡೋದು?
ಅವಳಿಗೂ ಹೇಳ್ಬೇಕು ನೀವು. ಏನ ಸುಮ್ಮನೆ ಬೀದ್ ಕಿಕ್ಕಂತೀರಾ? ಇದನ್ನೇನೋ ಒಳಗೊಳಗೆ ಮುಗಿಸ್ರಕ್ಕ. ಸುಮ್ಮನೆ ಯಾಕೆ ಇಲ್ದಿದ್ದೆಲ್ಲ ರಾಮಾಯಣ. ಹೆಂಗೆ ಅಂತ ನೋಡಿ ಬಿತ್ರಿ ಉಗ್ರಾಗ ಹೋಗೋದನ್ನ ಕತ್ತಿ ಏನಕ್ಕ ಎತ್ಕೊಳ್ಳೋದು. ಅಯ್ಯೋ ಇವಳು ಮಾತಿಗೆ ಕೇಳಬೇಡಮ್ಮ, ಇವಳು ಮಾತಿಗೆ ಕೇಳಬೇಡ. ಇವಳು ಹಿಂಗೆ ಕೆಲ್ಸಕ್ಕೆ ಮಾಡೋದು. ಇವಳಿಗೆ ಜಗಳಗಳು ರಗಳಿಗಳು ಅಂದರೆ ಆಗಲ್ಲ. ಜಗಳ ರಗಳ ಇಲ್ದಿದ್ದು ಯಾವ ಕೆಲಸನೂ ನಡೆಯಲ್ಲ ಆಯಿತಾ. ನೀನು ಹೇಳ್ದಂಗೆ ಅವಳನ್ನ ಭದ್ರ ಮಾಡಿದ್ರೆ ಇವನು ಸರೋತಾನೆ. ಅವಳು ಯಾವಾಗ ಮಾತಾಡಿಸ್ಬೇಡ ಅಂತ ಹೇಳ್ತಾಳೋ ಅವಾಗ ಇವನು ಬಾಯಿ ಮುಚ್ಕೊಂಡಿರ್ತಾನೆ. ಹಾಂ, ಅವಳು ಮೇಲೆ ಬಿದ್ದು ಬರ್ತಾಯಿದ್ರೆ ಇವ್ನು ಸುಮ್ಮನೆ ಇರ್ತಾನ. ಅವಳನ್ನ ಬಂದೋಬಸ್ತ್ ಮಾಡಿರಿ ಹೋಗ್ರಿ ನೀವೆಲ್ಲ. ಹೋಗಿ ಅವ್ರ ಅಮ್ಮನ ಕಾನೂನು ಅವಳಿಗೆ ಚಂದ್ರಿಯಾಗಿ ಉಗಿದ್ಬಿಟ್ಟು ಬರ್ರಿ. ಅವ್ರ ಅಮ್ಮನ ಕೇಳ್ರಿ ಫಸ್ಟು, ನೀನು ಎಂಥ ಬುದ್ಧಿ ಕಲಿಸಿದ್ಯಮ್ಮ ನಿನ್ನ ಮಗಳ್ಕ ಅಂತ. ಅತ್ತೆ ನಿಂಗೆ ಯಾಕತ್ತೆ, ನಿಂಗೆ ಯಾಕ ಬಾಯಿ ಮುಚ್ಕೊಂಡಿರ್ಬೇಕು ನೀನು. ಬಾಯಿ ಮುಚ್ಕೊಂಡೇ ಇರೋದು. ನಿಂಗೆ ಯಾಕತ್ತೆ? ಇವಾಗ ನಾವಿಬ್ಬರು ಏನೋ ಕಷ್ಟ ಸುಖ ಮಾತಾಡ್ಕೊತಾ ಇದ್ರಿ. ನಿನ್ನ ಪಾಡಕ್ಕೆ ನೀನಿದು. ಸುಮ್ಮನೆ ಮಧ್ಯ ಬಾಯಕಕ್ಕೆ ಬರಬೇಡ. ಏನು ಮಧ್ಯ ಬಾಯಕಕ್ಕೆ ಬರಬೇಡ ಅಂತ ಹೇಳಿದ್ದು ಅಷ್ಟೇ. ನೀನು ಹೋಗು. ನೋಡ್ದೇನಮ್ಮ ಹೆಂಗೆ ಮಾತಾಡ್ತಾಳೆ. ದೊಡ್ಡವರು ಚಿಕ್ಕವರನ್ನ ಮರ್ಯಾದೆ ಅದೇನಮ್ಮ ಇವಳ್ಕ. ನಾನು ಏನು ಹೇಳಿದ್ನಿ? ನೀನು ನೋವು ತಿಂತಾ ಇದ್ದೆ, ಅದಕ್ಕೆ ನಿಂಗೇನೋ ಒಂದೆರಡು ಸಮಾಧಾನ ಮಾತ್ರ ಹೇಳಕ್ಕೆ ಬನ್ನಿ. ಅಷ್ಟಕ್ಕೆ ಎಷ್ಟು ಮಾತಾಡ್ತಾಳೆ ನೋಡ್ದೇನಮ್ಮ. ಓಕ ಸಾವಿತ್ರಕ್ಕ ಅಕ್ಕ, ನಿಮ್ಮನೆ ಮನ ಮರ್ಯಾದೆ ಹೋದ್ರೆ ಒಂದು, ನಮ್ಮನೆ ಮನ ಮರ್ಯಾದೆ ಹೋದ್ರೆ ಒಂದಾ? ನಾನು ಜಗಳ ದೊಡ್ಡದು ಮಾಡೋದು ಬೇಡ ಅಂತ ಹೇಳಿದ್ನಕ್ಕ. ಏನೋ ಒಂದು ವ್ಯವಸ್ಥೆ ಮಾಡೋಣ ಇರಕ್ಕ. ಅವನಕ್ಕ ನಾನು ಹೇಳ್ದಂಗೆ ಕೇಳಕ್ಕ, ಒಳ್ಳೇದಾಗ್ತದೆ ನಿಂಕ.